ವಿದ್ಯಾರ್ಥಿಗಳ 8ನೇ ತರಗತಿ ಗಣಿತ, ಅದರಲ್ಲಿ ಅಧ್ಯಾಯ 6ರ ಅಪವರ್ತಿಸುವಿಕೆ ಅನ್ನೋ ಪಾಠದ ಅಭ್ಯಾಸ 6.2ರ 1ರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. ಮೊದಲನೇ ಲೆಕ್ಕ ಕೆಳಗಿನ ಬೀಜೋಕ್ತಿಗಳನ್ನು ಅಪವರ್ತಿಸಿ ಅಂತ. ಅದರಲ್ಲಿ ಮೊದಲನೇ ಲೆಕ್ಕ a² + 8a + 16 ಅಂತ ಇದೆ. ಈಗ ನೋಡಿ, ಎರಡು ಸೂತ್ರಗಳು ಇಲ್ಲಿ ಬರ್ತವೆ. ಒಂದು a² ಪ್ಲಸ್ ಅಂತ ಏನಾರು ಇದ್ದರೆ ಅದು a² + b² + 2ab ಅಂತ. ಇನ್ನು ಮೈನಸ್ ಏನಾರು ಇದ್ದರೆ a² - b² ಅಂತ. ಹಾಗಾಗಿ ಇಲ್ಲಿ ನಾವು ಇದನ್ನು ಹೇಗೆ ಬರ್ಕೋಬೋದು ಅಂತಂದರೆ ಆ ಸೂತ್ರದ ಪ್ರಕಾರ ಇರುತ್ತೆ. ಇದನ್ನು a² ಅಂತ ಬರ್ಕೊಂಡು, ಇದನ್ನು 8a ಅಂತ ಬರ್ಕೊಂಡು, ಇದನ್ನು 4² ಅಂತ ಬರ್ಕೋಬೋದು. ನೋಡಿ, 16ನ್ನು 4² ಅಂತ ಬರ್ಕೋಬೋದು. ಆಗ ನೋಡಿ, ಎ ಜಾಗದಲ್ಲಿ ಅಂದರೆ ಇದು a + b² = a² + b² + 2ab ರೂಪದಲ್ಲಿದೆ. a ಇಲ್ಲಿ a ಆಗಿದೆ, ಇಲ್ಲಿ a a ಆಗಿದೆ, b 4 ಆಗಿದೆ. ಸೊ ಹಾಗಾಗಿ ಇದನ್ನು a² + 8a + 16 ಅಂತಂದರೆ ನಾವೇನು ಮಾಡ್ಬೋದು, a² ಅಂದರೆ a², b² ಅಂತಂದರೆ 16 ಅಂತಿದೆ. ಹಂಗಾಗಿ 4², ಯಾಕಂದರೆ ಇಲ್ಲಿ ನೋಡಿ 4 ಅಂತ ಇದೆ, ಪ್ಲಸ್ 2 a ಅಂತಂದರೆ a ಇಂಟು b ಅಂದರೆ 4. ಸೊ ಹಾಗಾಗಿ ಇದನ್ನು ಹೇಗೆ ಬರಿಬೋದು, a + b ಅಂತ ಏನು ಬರಿತೀವಲ್ಲ, ಬಿ ಜಾಗದಲ್ಲೇನಿದೆ 4 ಇದೆ. ಸೊ ಹಾಗಾಗಿ a + 4² ಅಂತ ಬರೆದ್ರೆ ಮುಗಿಯುತ್ತೆ. ಸೊ ಇದು ಇದರ ಉತ್ತರ ಆಗಿದೆ. ಇನ್ನು ಎರಡನೇ ಲೆಕ್ಕ p² - 10p + 25 ಅಂತ. ಇದನ್ನು ಸಹ ಅಷ್ಟೇ ಹೆಂಗೆ ಬರ್ಕೋಬೋದು, p² - 10p + 5² ಅಂತ. ಇದು a - b² = a² + b² - 2ab ರೂಪದಲ್ಲಿದೆ. ಇಲ್ಲಿ a ಏನಾಗಿದೆ, a ಆಗಿದೆ. ಅಂದರೆ a ಏನಿದೆ, ಇಲ್ಲಿ p ಇದೆ. ನೋಡಿ, a ಜಾಗದಲ್ಲಿ p ಇದೆ, b ಜಾಗದಲ್ಲಿ ಏನಿದೆ ಅಂತಂದರೆ 5 ಇದೆ. ಸೊ ಹಾಗಾಗಿ ನಾವು ಇದನ್ನು p² - 10p + 5² ಅಂತಂದರೆ ನಾವು ಹೇಗೆ ಬರ್ಕೋಬೋದು, a² ಅಂದರೆ p² + b² ಅಂದರೆ 5² - 2a. a ಜಾಗದಲ್ಲಿ p ಇದೆ, b ಜಾಗದಲ್ಲಿ 5 ಇದೆ. ಸೊ ನೋಡಿ, 5 2 10, ಇಲ್ಲಿದೆ ನೋಡಿ 10p ನೋಡಿ, 5 2 10p ಆಗುತ್ತೆ. ಸೊ ದೇರ್ ಫಾರ್ ಇದನ್ನು ಹೆಂಗೆ ಬರಿಬೋದು, p - 5² ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ. ನೆಕ್ಸ್ಟ್ ಅದೇ ರೀತಿ ಮೂರನೇ ಲೆಕ್ಕ. ಇದನ್ನು ಸಹ ನೋಡಿ ಹೇಗೆ ಬರ್ಕೋಬೋದು ಅಂದರೆ 5m² ಸ್ಕ್ವೇರೇ ಬರೋ ಹಾಗೆ ಕೊಟ್ಟಿರ್ತಾರೆ ಇದನ್ನು. ಇದು 30m ಪ್ಲಸ್ ಇದನ್ನು 9 ಹೆಂಗೆ ಬರ್ಕೋಬೋದು, 3² ಅಂತ ಬರ್ಕೋಬೋದು. ಸೊ ಇದು ಯಾವ ರೂಪದಲ್ಲಿದೆ, ಇದು a + b² = a² + b² + 2ab ರೂಪದಲ್ಲಿದೆ. ಇಲ್ಲಿ a ಜಾಗದಲ್ಲಿ ಏನಿದೆ, a ಜಾಗದಲ್ಲಿ 5m ಇದೆ, b ಜಾಗದಲ್ಲಿ 3 ಇದೆ. ಸೊ ಹಾಗಾಗಿ ಈಗ ನಾವು ಇದನ್ನು ಹೇಗೆ ಬರೀಬೋದು, 25m² 30m + 9 a² ಅಂದರೆ 5m² + b² ಅಂದರೆ 3² + 2a ಅಂದರೆ 5m, b ಅಂದರೆ 3. ಸೊ ಅಲ್ಲಿಗೆ ನೋಡಿ, 5 2 10, 10 3 30m ಆಗುತ್ತೆ. ಸೊ ಹಾಗಾಗಿ ಇದನ್ನು 5ma + b² ಅಂತ ಬರ್ಕೋಬೋದು. ಸೊ ಇದು ಇದರ ಅಪವರ್ತಿಸುವಿಕೆ ಆಗುತ್ತೆ. ಅದೇ ರೀತಿ ಈಗ ನಾಲ್ಕನೇ ಲೆಕ್ಕ 49y² ಅಂತ ಇದೆ. ಇದನ್ನು ಹೇಗೆ ಬರ್ಕೋಬೋದು, ಯಾವುದಿದ್ರು 49ರ ವರ್ಗಮೂಲ ಏನು, 7. ಸೊ ಹಾಗಾಗಿ ಇದನ್ನು 7y² ಅಂತ ಬರ್ಕೋಬೋದು. ನೆಕ್ಸ್ಟ್ ಇದನ್ನು ನೀವು ಕನ್ಫ್ಯೂಸ್ ಮಾಡ್ಕೊಬಿಡಿ, ಇದು ಹಾಗೆ ಇರಲಿ. ನೆಕ್ಸ್ಟ್ ಇದು 36ನ್ನು 6z² ಅಂತ ಬರ್ಕೋಬೋದು. ಸೊ ಇದು ಸಹ ಯಾವ ರೂಪದಲ್ಲಿದೆ, a + b² = a² + b² + 2ab ರೂಪದಲ್ಲಿದೆ. ಸೊ ಇಲ್ಲಿ a ಜಾಗದಲ್ಲಿ ಏನಿದೆ, 7y ಇದೆ, b ಜಾಗದಲ್ಲಿ ಏನಿದೆ, 6z ಇದೆ. ಸೊ ಹಾಗಾಗಿ 49y² + 84yz + 36z²
ಎ ಸ್ಕ್ವೇರ್ ಅಂದರೆ 7y ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ 6z ಹೋಲ್ ಸ್ಕ್ವೇರ್ ಪ್ಲಸ್ 2 ಎ ಅಂದರೆ 7y, ಬಿ ಅಂದರೆ 6z. ಸೊ ಅಲ್ಲಿಗೆ ನೋಡಿ 6 7 42, 42 2 84 ಬರುತ್ತೆ. ಸೊ ಹಾಗಾಗಿ ಎ ಅಂದರೆ 7y ಪ್ಲಸ್ ಬಿ ಅಂದರೆ 6z ಹೋಲ್ ಸ್ಕ್ವೇರ್ ಆಗುತ್ತೆ. ಇದು ಇದರ ಅಪವರ್ತನ ಆಗುತ್ತೆ. ಇನ್ನು 4ನೇ ಲೆಕ್ಕ. ಈಗ ಇದನ್ನು ಹೇಗೆ ಬರ್ಕೋಬೋದು ಅಂತಂದರೆ 2x ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದು. ಇದನ್ನು 8x ಹಾಗೆ ಇರಲಿ, ಇದು ಪ್ಲಸ್ 2 ಹೋಲ್ ಸ್ಕ್ವೇರ್ ಅಂತ 2 ಸ್ಕ್ವೇರ್ ಅಂತ ಬರ್ಕೋಬೋದು. ಸೊ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ರೂಪದಲ್ಲಿದೆ. ಇಲ್ಲಿ ಎ ಏನಿದೆ, ಇಲ್ಲಿ ಎ ಜಾಗದಲ್ಲಿ ಏನಿದೆ 2x ಇದೆ, ಬಿ ಜಾಗದಲ್ಲಿ ಏನಿದೆ 2 ಇದೆ. ಸೊ 4x ಹೋಲ್ ಸ್ಕ್ವೇರ್ ಮೈನಸ್ 8x ಪ್ಲಸ್ 4 ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತಂದರೆ 2x ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ ಮೈನಸ್ 2a ಅಂತಂದರೆ ಎ ಜಾಗದಲ್ಲಿ 2x ಇದೆ ಇಂಟು ಬಿ ಜಾಗದಲ್ಲಿ 2 ಇದೆ. ಸೊ ಅಲ್ಲಿಗೆ 2 2 4 4 2 8 ಆಗುತ್ತೆ. ಸೊ ಅಲ್ಲಿಗೆ ಮೈನಸ್ 8x ಆಗುತ್ತೆ. ಸೊ ಹಾಗಾಗಿ ಇದನ್ನು ಎ ಮೈನಸ್ ಬಿ ಅಂದರೆ ಬಿ ಜಾಗದಲ್ಲಿ 2 ಇದೆ. ಸೊ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಇದು ಇದರ ಉತ್ತರ. ಇನ್ನು 6ನೇ ಲೆಕ್ಕ ನೋಡೋಣ. 121 ಅಂತಂದರೆ ಯಾವುದರ ಒಂದು ಸ್ಕ್ವೇರ್ ಬರುತ್ತೆ ಅದು ಅಂತಂದರೆ 11 ಸ್ಕ್ವೇರ್ ಬರುತ್ತೆ. ಹಾಗಾಗಿ 11b ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದು ಇದನ್ನು. ನೆಕ್ಸ್ಟ್ 88bc ಪ್ಲಸ್ 16 ಅಂತಂದರೆ 4c ಹೋಲ್ ಸ್ಕ್ವೇರ್ ಅಂತ ಇದನ್ನು ಬರ್ಕೋಬೋದು. ಸೊ ಇದು ಯಾವ ರೂಪದಲ್ಲಿದೆ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ರೂಪದಲ್ಲಿದೆ. ಸೊ ಇಲ್ಲಿ ಎ ಜಾಗದಲ್ಲಿ ಏನಿದೆ, ಎ ಜಾಗದಲ್ಲಿ 11b ಇದೆ, ಬಿ ಜಾಗದಲ್ಲಿ ಏನಿದೆ 4c ಇದೆ. ನೋಡಿ 4c. ಸೊ ಹಾಗಾಗಿ ಈಗ 121b ಸ್ಕ್ವೇರ್ ಮೈನಸ್ 88bc ಪ್ಲಸ್ 16c ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತಂದರೆ 11b ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ 4c ಹೋಲ್ ಸ್ಕ್ವೇರ್ ಮೈನಸ್ 2 ಎ ಜಾಗದಲ್ಲಿ 11b ಇದೆ ಇಂಟು ಬಿ ಜಾಗದಲ್ಲಿ 4c ಇದೆ. ಅಲ್ಲಿಗೆ ನೋಡಿರಿ 11 2 22 22 4 88bc ಆಗುತ್ತೆ. ಸೊ ಹಾಗಾಗಿ ಇದನ್ನು ಎ ಅಂದರೆ 11b ಮೈನಸ್ ಬಿ ಅಂದರೆ 4c ಹೋಲ್ ಸ್ಕ್ವೇರ್ ಇದರ ಉತ್ತರ ಆಗತ್ತೆ. 11b ಮೈನಸ್ 4c ಹೋಲ್ ಸ್ಕ್ವೇರ್ ಇದರ ಉತ್ತರ. ಇನ್ನು 7ನೇ ಲೆಕ್ಕ. ಎಲ್ ಪ್ಲಸ್ ಎಮ್ ಹೋಲ್ ಸ್ಕ್ವೇರ್ ಮೈನಸ್ 4lmn ಸುಳಿವು ಎಲ್ ಪ್ಲಸ್ ಎಮ್ ಹೋಲ್ ಸ್ಕ್ವೇರ್ ಇದನ್ನು ಮೊದಲು ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ. ಇದನ್ನು ಮೊದಲು ವಿಸ್ತರಿಸೋಣ. ಸೊ ಇದು ಯಾವ ಸೂತ್ರದ ಪ್ರಕಾರ ಬರುತ್ತೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರದ ಪ್ರಕಾರ ಬರುತ್ತೆ. ಅದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಇಲ್ಲಿ ಎ ಜಾಗದಲ್ಲಿ ಏನಿದೆ, ಎ ಜಾಗದಲ್ಲಿ ಎಲ್ ಇದೆ, ಬಿ ಜಾಗದಲ್ಲಿ ಎಮ್ ಇದೆ. ಸೊ ಹಾಗಾಗಿ ಅದ್ರ ಪ್ರಕಾರ ವಿಸ್ತರಿಸ್ತಾ ಹೋದರೆ ಎ ಸ್ಕ್ವೇರ್ ಅಂದರೆ ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಎಮ್ ಸ್ಕ್ವೇರ್ ಪ್ಲಸ್ 2a ಅಂದರೆ ಎಲ್ ಇಂಟು ಬಿ ಅಂದರೆ ಎಮ್ ಮೈನಸ್ 4lmn. ಈಗ ಇದನ್ನು ನೋಡಿ, ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ 2lm ಮೈನಸ್ 4lmn. ಈಗ ನೋಡಿರಿ 4ರಲ್ಲಿ 2 ಕಳೆದ್ರೆ ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್, 4ರಲ್ಲಿ 2 ಹೋದರೆ 2 ಎಂಥ 2 ಮೈನಸ್ 2, ಕಾರಣ ದೊಡ್ಡ ಸಂಖ್ಯೆ 4 ಪಕ್ಕ ಮೈನಸ್ ಇದೆ, 4lm ಆಗುತ್ತೆ. ಇದು ಯಾವ ರೂಪಕ್ಕೆ ಬಂತ ಹೇಳ್ರಿ, ಇದು ಮತ್ತೆ ಎ ಮೈನಸ್ ಬಿ. ನೋಡಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ರೂಪಕ್ಕೆ ಬಂದ್ಬಿಡ್ತು. ಎ ಜಾಗದಲ್ಲಿ ಎಲ್ ಇದೆ, ಬಿ ಜಾಗದಲ್ಲಿ ಎಮ್ ಇದೆ. ಸೊ ಹಾಗಾಗಿ ಏನು ಫೈನಲ್ ಆನ್ಸರು ಎಲ್ ಪ್ಲಸ್ ಎಮ್ ಹೋಲ್ ಸ್ಕ್ವೇರ್ ಮೈನಸ್ 4lm ಇಸ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಮೈನಸ್ 2ml. ಸೊ ಇದನ್ನು ಯಾವ ರೂಪದಲ್ಲಿದೆ, ಎ ಮೈನಸ್ ಬಿ. ಎ ಅಂದರೆ ಎಲ್, ಬಿ ಅಂದರೆ ಎಮ್, ಹೌದಾ, ಮೈನಸ್ ಎಮ್. ಹಾಗಾಗಿ ಎಲ್ ಮೈನಸ್ ಎಮ್ ಹೋಲ್ ಸ್ಕ್ವೇರ್ ಇದರ ಉತ್ತರ. ಎಲ್ ಮೈನಸ್ ಎಮ್ ಹೋಲ್ ಸ್ಕ್ವೇರ್ ಇದರ ಉತ್ತರ ಆಗಿದೆ. ಇನ್ನು 8ನೇ ಲೆಕ್ಕ. ಎ ಘಾತ 4 ಪ್ಲಸ್ 2 ಎ ಸ್ಕ್ವಯರ್ ಬಿ ಸ್ಕ್ವಯರ್ ಪ್ಲಸ್ ಬಿ ಘಾತ 4 ಅಂತ ಇದೆ. ಇದನ್ನು ಅಷ್ಟೇ ಸ್ಕ್ವಯರ್ ರೂಪದಲ್ಲಿ ಬರ್ಕೋಬೋದು. ಹೇಗೆ ನೋಡಿ, ಎ ಸ್ಕ್ವಯರ್ ಅದರ ಘಾತ ಸ್ಕ್ವಯರ್ ಅಂತ ಬರ್ಕೋಬೋದು. ಇದು ಹಾಗೆ ಇರಲಿ.
ನಂತರ ಬಿ ಘಾತ 4 ಬಿ ಸ್ಕ್ವೇರ್ ಅದರ ಘಾತ 2 ಅಂತ ಹಿಂಗೆ ಬರ್ಕೋಬೋದು. ಸೊ ಹಾಗಾಗಿ ಇದು ಏನಿದೆ, ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ರೂಪದಲ್ಲಿದೆ. ಸೊ ಇಲ್ಲಿ ಎ ಜಾಗದಲ್ಲಿ ಏನಿದೆ, ಎ ಇಸ್ ಈಕ್ವಲ್ ಟು ಎ ಜಾಗದಲ್ಲಿ ಏನಿದೆ ನೋಡಿ, ಎ ಜಾಗದಲ್ಲಿ ಎ ಸ್ಕ್ವೇರ್ ಇದೆ. ಕಾರಣ ನೋಡಿ, ಎ ಇದರೊಳಗೆ ಇರ್ತಕ್ಕಂಥದ್ದು ಎ ಜಾಗದಲ್ಲಿ ಎ ಸ್ಕ್ವೇರ್ ಇದೆ, ಇನ್ನು ಬಿ ಜಾಗದಲ್ಲಿ ಬಿ ಸ್ಕ್ವೇರ್ ಇದೆ. ಸೊ ಹಾಗಾಗಿ ನಾವು ಏನು ಬರಿಬೋದು, ಎ ಘಾತ 4 ಪ್ಲಸ್ 2 ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಬಿ ಘಾತ 4 ಇಸ್ ಈಕ್ವಲ್ ಟು ಎ ಘಾತ, ಇದನ್ನು ಇನ್ನೊಂದು ಸರಿ ಬರ್ಕೊಳ್ತೀನಿ ನೋಡಿ, 2 ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಸೊ ಇದನ್ನು ಎ ಸ್ಕ್ವೇರ್ ಅಂದರೆ ಎ ಅಂದರೆ ಎ ಘಾತ 2 ಪ್ಲಸ್ ಬಿ ಅಂದರೆ ಬಿ ಸ್ಕ್ವೇರ್. ಸೊ ಇದರ ಘಾತ ಸ್ಕ್ವೇರ್. ಸೊ ಇದರ ಉತ್ತರ ಆಗುತ್ತೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಹೋಲ್ ಟು ದ ಪವರ್ ಆಫ್ ಅಂದರೆ ಸ್ಕ್ವೇರ್, ಇದರ ಉತ್ತರ ಆಗುತ್ತೆ ಇಷ್ಟು.